ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರ ಬೇಡಿಕೆಯ ಹಾಗೆ ಲೆಕ್ಚರರ್ ಸ್ಟೂಡೆಂಟ್ ರಗ ಸ್ಟೋರಿ ಒಲವು ಚೆಲುವು ಎಂಬ ಹೊಸ ಕತೆ ಜೊತೆಗೆ ಬಂದಿದ್ದೀನಿ. ನೀವಿನ್ನೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ಎಂಡ್ನಲ್ಲಿ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲೈಕ್ ಶೇರ್ ಕೂಡ ಮಾಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಅಧ್ಯಾಯ 1. ಯಾಕವಳ್ತೀಯ? ನಾನೇನು ಯುದ್ಧಕ್ಕೆ ಹೋಗ್ತೀವ್ನಿ, ನೌಕರಿಗೆ ತಾನೆ. ನೀ ಹಿಂಗೆ ಕಣ್ಣಾಗೆ ನೀರತ್ತ ಕಳಿಸಿದ್ರೆ ನಾನು ನೆಮ್ಮದಿಯಾಗಿ ಹೋಗೋಕ್ಕಾಯ್ತದ? ಅಳುತ್ತಿದ್ದ ತಾಯಿಯ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಕೇಳಿದನು ಧೀರಜ್. ಮತ್ತಿನ್ನೇನ್ಲ, ಓದೋ ನೆಪದಾಗೆ ಈಟ್ ವರ್ಷ ದೂರ ಇದ್ದೆ, ಈಗ ನೌಕರಿ ನೆಪದಾಗೆ ಮತ್ತೆ ನನ್ನಿಂದ ದೂರ ಆಯ್ತಾ ಇದ್ದೀಯ. ನನ್ನ ಸಂಟ ನಿಂಗೆ ಹೆಂಗ್ಲ ಗೊತ್ತಾಗ್ಬೇಕು? ಹೊಟ್ಟೆನಾಗಿ ಬೆಂಕಿ ಬಿದ್ದಂಗೆ ಆಯ್ತೈತೆ ಎಂದರು ಕಾಳಮ್ಮ ಸಡಗಿನ ತುದಿಯಲ್ಲಿ ಕಣ್ಣೊಡೆಸುತ್ತ. ಅವ್ವ, ನೀ ಹಿಂಗ್ ಯೋಳಿನೇ ಅವನನ್ನ ಇಕ್ಕಟ್ಟಿನಾಗೆ ಸಿಕ್ಸಿ ಹಾಕ್ತಿದ್ದೀಯ. ಅವನು ಈಟು ದಿನ ಕಷ್ಟಪಟ್ಟು ಓದಿದ್ದಕ್ಕೆ ಒಳ್ಳೆ ನೌಕರಿ ಸಿಕ್ಕೈತೆ, ಹೋಗ್ಲಿ ಬಿಡು. ಅವನೇನು ಅಲ್ಲೇ ಮನಿ ಮಾಡಿ ಕುಂತ್ಕೋತಾನ? ಇಲ್ಲ ತಾನೆ, ನಿಂದೊಳ್ಳೆ ರಗಲೆ ಆಯ್ತಲ್ಲವ್ವ. ತಾಯಿಯ ಗೋಳಾಟ ಕಂಡು ಬೇಸತ್ತು ಹೇಳಿದನು ಶ್ರೀನಿವಾಸ, ಆ ಮನೆ ಹಿರಿಮಗ. ಓದಿದ್ರೆ ಏನಾಯ್ತಂತೆ? ಈಗ ಇವನು ಪಟ್ನಕ್ಕೆ ಹೋಗಿ ದುಡ್ಡು ಯಾರಿಗಾಸ್ತಿ ಮಾಡ್ಬೇಕಾಯ್ತೆ? ಇವನಪ್ಪ ಮಾಡಿರೋ ಆಸ್ತಿ ಕೊಳಿತ ಇಲ್ಲೇ ಬಿದ್ದೈತೆ. ಅದನ್ನು ನೋಡ್ಕೊಂಡು ಸಂದಾಗಿರೋದು ಬಿಟ್ಟು ಈ ಪಟ್ನ ಎಲ್ಲ ಬೇಕೇನ್ಲ ಸೀನು? ನೀನಾದ್ರೂ ನಿನ್ ತಮ್ಮಂಗೆ ಒಸಿ ಬುದ್ಧಿ ಯೋಳ್ಳ. ಮೂಗನ್ನ ಸೆರಗಿನಿಂದ ಒಡಿಸುತ್ತಾ ದೊಡ್ಡ ಮಗನ ಬಳಿ ಮನವಿ ಮಾಡಿಕೊಳ್ಳುವಂತೆ ನುಡಿದರು ಕಾಳಮ್ಮ. ಅತ್ತೆವ್ವ, ಅದ್ಯಾಕಂಗ್ ಹೇಳ್ತೀರಾ? ಧೀರಿನ ಈಟುದ್ದ ಓದ್ಸಿದ್ದು ಹೊಲ್ದಾಗೆ ದುಡಿತ ಬಿದ್ದಿರ್ಲಿ ಅಂತಾನ? ಇಲ್ಲಿ ನಿಮ್ನ ನೋಡ್ಕೊಳ್ಳೋಕೆ ನಾನು ನಿಮ್ ದೊಡ್ಡ ಮಗ ಇಲ್ವಾ? ಮತ್ತ್ಯಾಕೆ ಸಂಟ ಮಾಡ್ಕೋತೀರಾ? ಒಸಿ ನಗ್ನಗ್ತಾ ಆಶೀರ್ವಾದ ಮಾಡಿ ಕಳಿಸ್ಬಾರ್ದೆ? ನಾಜೂಕಿನಿಂದ ಕೇಳಿದಳು ಭಾಗ್ಯ, ಆ ಮನೆ ಹಿರಿ ಸೊಸೆ. ಸುಮ್ಕಿರು ನೀನು, ನಿನ್ನಿಂದ ಬುದ್ಧಿ ಯೋಳಿಸ್ಕೊಳ್ಳೋದರ್ದು ನಂಗಿನ್ನೂ ಬಂದಿಲ್ಲ ಕಣಮ್ಮಿ ಎಂದು ಅವರು ಜೋರು ಮಾಡಿದರೆ ಬೇಜಾರು ಮಾಡಿಕೊಳ್ಳುವ ಬದಲು ಭಾಗ್ಯಳಿಗೆ ನಗು ಬಂದಿತ್ತು. ಜೊತೆಗೆ ಅಲ್ಲಿರುವ ಎಲ್ಲರ ತುಟಿಯೂ ಬಿರಿದಿತ್ತು. ಕಾಳಮ್ಮನವರು ನಾಲಿಗೆ ತುಸು ಖಾರವಾದರೂ ಮನಸ್ಸು ಜೇನಿನಷ್ಟೇ ಸಿಹಿ ಎಂಬುದನ್ನ ಅಲ್ಲಿ ಎಲ್ಲರೂ ಬಲ್ಲರು. ಸೊಸೆಯ ಮೇಲೆ ಎಲ್ಲಿಲ್ಲದ ಮಮಕಾರ ಪ್ರೀತಿ ಅವರಿಗೆ. ಆದರೆ ಅವರು ತೋರಿಸುವ ಪ್ರೀತಿಯ ರೀತಿ ಮಾತ್ರ ಬೇರೆಯದ್ದೇ ರೀತಿಯಲ್ಲಿರುತ್ತದೆ. ಸರಿನವ್ವ, ನಾನಿನ್ನು ಬತ್ತೀನಿ ಎಂದವನು ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡವನು. ಅಣ್ಣ ಅತ್ಗೆ ಬರ್ತೀನಿ ಎಂದು ಅವರ ಆಶೀರ್ವಾದವನ್ನು ಪಡೆದು ಹೊರಟು ನಿಂತನು. ತನ್ನೆಲ್ಲ ಲಗೇಜ್ಗಳನ್ನು ಗಾಡಿಯೊಳಗೆ ಹಾಕಿದವನು ನಾನಿನ್ನು ಬತ್ತೀನಿ ಕೊನೆ ಬಾರಿ ಎಂಬಂತೆ ನುಡಿದರೆ ಮನೆಯವರೆಲ್ಲರ ಕಣ್ಣಲ್ಲೂ ನೀರು ಜಿನುಗಿತ್ತು. ಆ ಮನೆಯ ಕಿರಿಮಗ ಕಾಳಮ್ಮನವರಿಗೆ ಅವನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಶ್ರೀನಿವಾಸನಿಗೂ ಅಷ್ಟೇ, ತಮ್ಮನ ಮೇಲೆ ಅತಿಯಾದ ಅಕ್ಕರೆ. ಸರಿ ಕಣ್ಣ, ಹೋಗ್ತಿದ್ದಂಗೆ ವಿಷಯ ಮುಟ್ಟಿಸ್ಬಿಡು ಎಂದು ಕೂಗು ಹಾಕಿದನು ಶ್ರೀನಿವಾಸ. ಉಸಾರು ಮಗ, ಆಗಾಗ ಅಣ್ಣಂಗೆ ಫೋನ್ ಮಾಡು, ಹಂಗೆ ಅವಕಾಶ ಸಿಕ್ಕರೆ ಮನೆ ಕಡಿ ಬಾ ಎಂದು ಸಿರಿ ಕಣ್ಣೊಡಿಸಿಕೊಂಡರು ಕಾಳಮ್ಮ. ಅವರ ಮಾತಿಗೆ ಕಿರುನಗೆ ನಕ್ಕವನು ಹೊರಡುವಂತೆ ಆದೇಶ ಇಟ್ಟನು. ನೋಡುತ್ತಿದ್ದ ಹಾಗೆ ಗಾಡಿ ಮಾಯವಾಗಿ ಬಹುದೂರ ಸಾಗಿತ್ತು. ಧೀರಜ್ ಮಣ್ಣಿನ ಮಗ, ಮಂಡ್ಯದ ರಗಡ್ ಹುಡುಗ. ಹುಟ್ಟಿದ್ದು ಹಳ್ಳಿಯಲ್ಲೇ ಆದರೂ ತನ್ನ ಉನ್ನತ ವಿದ್ಯಾಭ್ಯಾಸವನ್ನ ಮುಗಿಸಿದ್ದು ಮೈಸೂರಿನ ಬಹುದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ. ತನ್ನ ತಂದೆಯ ಇಚ್ಛೆಯಂತೆ ತನ್ನ ಸಾಮರ್ಥ್ಯದಿಂದಲೇ ಅಧ್ಯಾಪಕ ಹುದ್ದೆ ಗಿಟ್ಟಿಸಿಕೊಂಡು ತನ್ನ ಕನಸಿನ ಬೆನ್ನೇರಿ ಮಾಯಾನಗರಿಯ ಬೆನ್ನು ಹತ್ತಿದ್ದಾನೆ. ಮಾಯಾನಗರಿಗೆ ಕಾಲಿಡುತ್ತಿದ್ದ ಹಾಗೆ ಮನೆಗೆ ಕರೆ ಮಾಡಿ ವಿಷಯ ತಲುಪಿಸಿದ ನಂತರವೇ ಗೆಳೆಯನಿಗೆ ಕರೆ ಮಾಡಿದ್ದನು. ಅರ್ಧ ಗಂಟೆಯಲ್ಲಿ ಗೆಳೆಯ ಮನೋಜ್ ಬೈಕ್ ಹಿಡಿದು ಬಂದಿದ್ದ. ಅವನನ್ನು ಕಾಣುತ್ತಲೇ ಧೀರಜ್ನ ಮುಖದ ಮೇಲೆ ಸಣ್ಣ ನಗು ಅರಳಿತ್ತು. ಬಾಲ್ಯದಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರು. ತದನಂತರ ಎಲ್ಲರಂತೆ ತಮ್ಮ ತಮ್ಮ ದಾರಿ ಹಿಡಿದು ಹೋಗಿದ್ದರು. ಅದಾದ ಎಷ್ಟೋ ವರ್ಷಗಳ ಬಳಿಕ ಇಂದು ಒಬ್ಬರನ್ನೊಬ್ಬರು ಪರಸ್ಪರ ಮುಖಾಮುಖಿ ಭೇಟಿಯಾಗುತ್ತಿದ್ದಾರೆ. ಆದರೆ ಅವರಿಬ್ಬರ ನಡುವಿನ ಪ್ರೀತಿ ಸ್ನೇಹ ಒಂದಿನಿತೂ ಬದಲಾಗಿಲ್ಲ. ಧೀರು, ಹೇಗೋ ಇದ್ದೀಯಾ? ಕೊನೆಗೂ ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಟ್ಯಲ್ಲೋ. ಅಂತೂ ನೀನು ಬೆಂಗಳೂರಿಗೆ ಬರೋ ಹಾಗಾಯ್ತು ಅನ್ನು ಎಂದು ಗೆಳೆಯನ ಮಾತಿಗೆ ನಸುನಕ್ಕವನು. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ಕೇಳಿದ. ನೋಡು, ಹೀಗಿದ್ದೀನಿ. ಅಂದ್ಹಾಗೆ ಬಂದು ತುಂಬ ಹೊತ್ತಾಯ್ತಾ ಕೇಳಿದನು ಮನೋಜ್. ಕೈಗೆ ಕಟ್ಟಿದ ವಾಚ್ ಒಮ್ಮೆ ನೋಡಿಕೊಂಡವನು. ಇಲ್ಲ, ನೀನ್ ಬರೋಕ್ಕಿಂತ 10 ನಿಮಿಷ ಮುಂಚೆ ಬಂದೆ ಅಷ್ಟೇ ಎಂದನು ಧೀರಜ್.
ಸರಿ ಹೊರಡೋಣ್ವಾ? ಕೇಳಿದವನ ಮಾತಿಗೆ ಮುಗುಳು ನಕ್ಕವನು ಸರಿ ಎಂದನು. ಇಬ್ಬರು ಅಲ್ಲಿಂದ ಹೊರಟರು. ದೀಪು, ಇಷ್ಟು ಹೊತ್ತಲ್ಲಿ ಎಲ್ಗೆ ಹೋಗ್ತಾ ಇದ್ದೀಯಾ? ಕೇಳಿದವರ ಧ್ವನಿಯಲ್ಲಿ ಹೇಳತೀರದ ಆತಂಕ. ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಎಂದಳು ತಾತ್ಸಾರದಿಂದ. ಇಷ್ಟು ಹೊತ್ತಲ್ಲಿ ಎಂತ ಬರ್ಡೇ ಪಾರ್ಟಿನೇ? ಸುಮ್ಮನೆ ಮನೇಲಿ ಕೂತ್ಕೋ, ಎಲ್ಗೂ ಹೋಗೋದು ಬೇಡ. ತುಂಬಾ ಹೊತ್ತಾಗಿದೆ. ಈ ಹೊತ್ತಲ್ಲಿ ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೆಯಿಂದ ಆಚೆ ಕಾಲಿಡಬಾರ್ದು. ಕಾಲ ಸರಿಗಿಲ್ಲ. ಆದಷ್ಟು ಮೆಲು ಧ್ವನಿಯಲ್ಲಿ ಮಗಳನ್ನ ಓಲೈಸುವ ಪ್ರಯತ್ನ ಅವರದ್ದು. ಜಸ್ಟ್ ಸ್ಟಾಪ್ ಇಟ್ ಮಾ. ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ನನ್ನನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ. ನೀವು ನನ್ನ ಬಗ್ಗೆ ವರಿ ಮಾಡ್ಕೋಬೇಡಿ. ನನಗೆ ಸುತ್ತ ಒಂದು ಬೌಂಡ್ರಿ ಹಾಕೊಂಡು ಅದರ ಒಳಗೆ ಬದುಕೋಕೆ ಇಷ್ಟ ಇರಲ್ಲ. ನನಗದು ಇಷ್ಟನೂ ಆಗಲ್ಲ. ಲೈಫ್ನ ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು. ಬಟರ್ಫ್ಲೈಸ್ ಥರ ಇರಬೇಕು ಲೈಫ್ನಲ್ಲಿ, ಹಾರಾಡ್ತಾ, ಯಾರ ಕೈಗೂ ಸಿಗದೆ ಇರೋ ಥರ ಎಂದಳು ಖುಷಿಯಿಂದ. ಆದರೆ ಚಿಟ್ಟೆಗಳಿಗೆ ಆಯಸ್ಸು ಕಮ್ಮಿ ದೀಪು, ಗಂಭೀರವಾಗಿ ನುಡಿದರು ಭವಾನಿ. ಅಷ್ಟೇ. ಭವಾನಿ, ಸಾಕು, ಬಾಯಿ ಮುಚ್ಚು. ಮಡದಿಯತ್ತ ದುರುದುರು ನೋಟ ಬೀರುತ್ತಲೇ ಮೆಟ್ಟಿಲಿಳಿಯುತ್ತಾ ಬಂದರು ಜಗದೀಶ್ ರಾವ್. ತಂದೆಯನ್ನ ಕಂಡೊಡನೆ ಅವರತ್ತ ಓಡಿ ಬಿಗಿಯಾಗಿ ಅಪ್ಪಿಕೊಂಡಳು ದೀಪ. ಡ್ಯಾಡ್, ನೋಡಿಲ್ಲಿ ಅಮ್ಮನ್ನ. ಇವತ್ತು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ. ಹೋಗ್ಬೇಕು ಅಂದ್ರೆ ನೀನ್ ಎಲ್ಗೂ ಹೋಗೋದೇ ಬೇಡ ಅಂತಿದ್ದಾರೆ. ಅವಳಿಗೆ ಸ್ವಲ್ಪ ನೀವೇ ಬುದ್ಧಿ ಹೇಳಿ ಎಂದಳು ತಾಯಿಯನ್ನು ದೂರುವಂತೆ. ಕೇಳಿಸ್ಕೊಂಡೆ ಸ್ವೀಟಿ ನಿಮ್ಮಮ್ಮನ ಮಾತನ್ನ. ಏನ್ ಮಾಡೋದು, ನಿಮ್ಮಮ್ಮನಿಗೆ ಲೋಕಜ್ಞಾನ ಸ್ವಲ್ಪ ಕಡಿಮೆ ಎಂದು ಮಡದಿಯನ್ನೇ ದಿಟ್ಟಿಸಿದರು. ಗಂಡನ ಮಾತು ಕೇಳಿ ಭವಾನಿಯವರು ಉಗುಳು ನುಗ್ಗಿಕೊಂಡು ತಲೆ ತಗ್ಗಿಸಿದರು. ಸರಿ ಸ್ವೀಟಿ, ನೀನಿನ್ನು ಹೊರಡು. ಪಾರ್ಟಿಗೆ ಲೇಟ್ ಆಗುತ್ತೆ. ನಿಮ್ಮಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ ಎಂದವರ ಮಾತಿನ ಧಾಟಿ ಕೇಳಿ ಭವಾನಿಯವರಿಗೆ ಅರ್ಥವಾಗಿತ್ತು. ಓಕೆ ಡ್ಯಾಡ್, ಬಾಯ್, ಐ ಲವ್ ಯು ಎಂದವಳು ಪ್ರೀತಿಯಿಂದ ಅವರ ಕೆನ್ನೆಗೊಂದು ಮುತ್ತಿಟ್ಟು ಅಲ್ಲಿಂದ ಹೊರಡಲು ಮುಂದಾದರೆ ತಂದೆಯ ಕಾಳಜಿಯ ಮಾತುಗಳು ಕೂಡ ಅವಳ ಹಿಂದೆ ಬಂದಿದ್ದವು. ಮಗಳು ಹೋದ ನಂತರ ಮುಖ ಬಿಗಿದುಕೊಂಡವರು ಮಡದಿಯ ಮುಂದೆ ಬಂದು ಕೈಕಟ್ಟಿ ನಿಂತು ಅವರನ್ನೇ ಒಂದು ಕ್ಷಣ ದಿಟ್ಟಿಸಿದರು. ತಲೆ ತಗ್ಗಿಸಿದರು ಭವಾನಿ. ಮರುಕ್ಷಣವೇ ಅವರ ಕಪಾಳಕ್ಕೆ ಬಲವಾಗಿ ಹೊಡೆದು ಬಿಟ್ಟರು ಜಗದೀಶ್ ಕೋಪದಿಂದ. ಬಿಕ್ಕುತ್ತಲೇ ಕೆನ್ನೆ ಹಿಡಿದುಕೊಂಡ ಭವಾನಿ ಅವರ ಕಣ್ಣಲ್ಲಿ ಒದ್ದೆಯಾಗಿತ್ತು. ತಾಯಿಯಾಗಿ ಅವಳಿಗೆ ಬುದ್ಧಿ ಮಾತು ಹೇಳೋದು ತಪ್ಪಾ? ಕೇಳಿದರು ಬಿಕ್ಕಳಿಸುತ್ತಲೇ. ತಪ್ಪೆ. ನನ್ನ ಮಗಳಿಗೆ ಬುದ್ಧಿವಾದ ಹೇಳೋದಕ್ಕೆ ನಾನಿದ್ದೀನಿ. ಅವಳು ನನ್ನ ಮಗಳು. ಇನ್ನೊಬ್ಬರ ಹತ್ತಿರ ಬುದ್ಧಿ ಮಾತು ಹೇಳಿಸಿಕೊಳ್ಳುವುದರ್ದು ಅವಳಿಗಿನ್ನೂ ಬಂದಿಲ್ಲ. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ಅವಳು ಈ ಮನೆ ನಂದ ದೀಪ, ನಮ್ಮನೆ ಭಾಗ್ಯ ದೇವತೆ. ಇನ್ನೊಂದು ಸಲ ಅವಳ ಇಚ್ಛೆಗೆ ವಿರುದ್ಧವಾಗಿ ನಾ ಇನ್ನೇನಾದ್ರೂ ಮಾತಾಡಿದ್ರೆ ಹೆಂಡತಿ ಅಂತನೂ ನೋಡದೆ ಒದ್ದು ಆಚೆ ಹಾಕಿ ಬಿಡ್ತೀನಿ, ಹುಷಾರ್ ಎಂದವರು ಮಡದಿಗೆ ಎಚ್ಚರಿಕೆ ನೀಡಿ ಕೋಪದಿಂದ ಕೋಣೆಯತ್ತ ಮುಖ ಮಾಡಿದರೆ ಅಳುತ್ತ ಕೆನ್ನೆ ಹಿಡಿದು ನಿಂತು ಬಿಟ್ಟರು ಭವಾನಿ. ಜಗದೀಶ್ ರಾವ್ ಹಾಗೂ ಭವಾನಿಯವರ ಏಕೈಕ ಪುತ್ರಿ ದೀಪಾರಾವ್, ತಂದೆಯ ಮುದ್ದಿನ ಮಗಳು. ಹುಟ್ಟಿನಿಂದ ಬಂದ ಆಗರ್ಭ ಶ್ರೀಮಂತಿಕೆಯ ಒಡತಿ. ಶ್ರೀಮಂತಿಕೆ ಹೆಚ್ಚಿರುವ ಕಾರಣದಿಂದ ದರ್ಪವೂ ತುಸು ಹೆಚ್ಚೇ ಇದೆ. ಅತಿಯಾದ ಮುದ್ದಿನ ಪರಿಣಾಮವದು. ಎಲ್ಲವೂ ತನ್ನ ಇಚ್ಛೆಯಂತೆಯೇ ನಡೆಯಬೇಕು ಎಂಬ ಹುಂಬತನ. ಹಾಗೆಂದ ಮಾತ್ರಕ್ಕೆ ಎಲ್ಲರ ಮೇಲೂ ದುಡ್ಡಿನ ದರ್ಪ ತೋರಿಸುವ ಹುಡುಗಿ ಅಲ್ಲ ಅವಳು. ಆದರೆ ತನ್ನ ಬಿಗುಮಾನಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನೆ ಕೂರುವ ಹೆಣ್ಣಲ್ಲವಳು. ಅವರ ಜೀವನ ಅಸ್ತವ್ಯಸ್ತ ಆಗುವವರೆಗೂ ಪಟ್ಟು ಬಿಡುವವಳಲ್ಲ. ಅಂದಹಾಗೆ ಈ ಮನೆಯಲ್ಲಿ ನೀನು ಒಬ್ನೇನೆ ಇರೋದು? ಕೇಳಿದನು ಮುದ್ದೆ ಮುರಿಯುತ್ತಾ. ಇಲ್ಲ, ನಾನು, ನನ್ನ ಹೆಂಡತಿ, ಹಾಗೆ ಒಂದು ಪುಟ್ಟ ಪಾಪಿದೆ. ಹೆಂಡತಿ ತವರ್ ಮನೆಗೆ ಹೋಗಿದ್ದಾಳೆ. ಪಾಪುನ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ದಾಳೆ ಹೇಳಿದನು ಮನೋಜ್ ಊಟ ಮಾಡುತ್ತಲೇ. ಅವನ ಮಾತು ಕೇಳಿ ನೆತ್ತಿಗೆ ಹತ್ತಿ ಬಿಟ್ಟಿತ್ತು ಧೀರಜ್ಗೆ. ಕಣ್ಣು ಪಿಳಿಗಿಟ್ಟಿಸಿ ಗೆಳೆಯನನ್ನೇ ನೋಡಿದನು. ಮತ್ತಿನ್ನೇನೋ, ಮದ್ವೆ ಆದ್ರೆ ನಿಮ್ಗೆ ಹೇಳ್ದೆ ಆಗ್ತೀನಾ? ಇಲ್ಲಿಗೆ ಬಂದಿರೋದು ನಾನೊಬ್ನೇ. ಇಷ್ಟು ದಿನ ನಾನೊಬ್ನೇ ಒಂಟೆ ಪಿಶಾಚಿ ತರ ಇದ್ದೆ. ಈಗ ನೀನ್ ಬಂದಿದೀಯಾ, ಅಷ್ಟೇ ವ್ಯತ್ಯಾಸ ಎಂದನು ಮನೋಜ್ ನಕ್ಕು. ಅವನ ಮಾತಿಗೆ ತಾನು ನಸು ನಕ್ಕನು ಧೀರಜ್. ಇಬ್ಬರು ಊಟ ಮುಗಿಸಿ ಕೈ ತೊಳೆದು ಮಲಗಲು ಮುಂದಾದರು. ಅದೆಷ್ಟೋ ವರ್ಷದ ನಂತರ ಈ ತರ ಮುದ್ದೆ ಉಪ್ಸಾರು ಊಟ ಮಾಡಿದ್ದು ನಾನು. ಏನೇ ಹೇಳು ಧೀರು, ನಿನ್ನನ್ನ ಕೈ ಹಿಡಿಯೋ ಹುಡುಗಿ ಅದೃಷ್ಟ ಮಾಡಿದಾಳೆ ಕಣು. ದಿನಾ ರುಚಿ ರುಚಿಯಾಗಿರೋ ಮೃಷ್ಟಾನ್ನ ತಿನ್ನೋ ಭಾಗ್ಯವಂತೆ ಯಾರೋ ಅದೆಲ್ಲಿದ್ದಾಳೋ. ಹಿಂದಲಿಗೆ ಕೈ ಹಾಕಿ ಆಧಾರವಾಗಿಟ್ಟು ಗೆಳೆಯನನ್ನ ಓಡಿ ಕಣ್ಣಿನಿಂದ ನೋಡಿ ನಕ್ಕು ಕೇಳಿದನು ಮನೋಜ್. ಗೆಳೆಯನ ಮಾತುಗಳನ್ನು ಆಲಿಸುತ್ತಾ ಹಿಂದಲಿಗೆ ಕೈ ಇಟ್ಟು ಕಣ್ಣು ಮುಚ್ಚಿ ಮಲಗಿದ್ದವನ ತುಟಿ ಸಣ್ಣದಾಗಿ ಬಿರಿದಿತ್ತು. ವಾಟ್? ಆ ಹಳ್ಳಿಗಮಾರನ ನಾನು ಕಟ್ಕೋಬೇಕಾ? ಸಿಟಿಲಿ ಬೆಳೆದಿರೋ ನಾನೆಲ್ಲಿ? ದನದ ಕೊಟ್ಟಿಗೆಯಲ್ಲಿ ಸಗಣಿ ಬಾಚೋ ಅವನೆಲ್ಲಿ? ಅವನನ್ನು ಕಟ್ಕೊಂಡ್ರೆ ನಾನು ಅವನ ಜೊತೆ ಸೇರ್ಕೊಂಡು ಸಗಣಿ ಬಾಚಬೇಕಾಗುತ್ತೆ ಅಷ್ಟೇ.
ಎಂದು ಖಾರವಾಗಿ ನುಡಿದವಳು, ನಿಮಗೆ ಅಷ್ಟು ಆಸೆ ಇದ್ರೆ ನೀವೇ ಅವನನ್ನು ಕಟ್ಕೊಳ್ಳಿ, ನನ್ನನ್ನು ಫೋರ್ಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಆ ಹಳ್ಳಿ ಕಮಾರನ ಮದುವೆ ಆಗಲ್ಲ. ಅವನ ಜೊತೆ ಮದುವೆಗೆ ಒಪ್ಕೋತೀನಿ, ಸಂಸಾರ ಮಾಡ್ತೀನಿ ಅಂತ ಕನ್ಸಲ್ವ ಅಂದ್ಕೋಬೇಡಿ ಎಂದವಳು ತನ್ನ ತುಂಡು ಕೂದಲನ್ನು ಹಾಡಿಸಿ ಬ್ಯಾಗ್ನ ಹೆಗಲಿಗೆ ಏರಿಸಿಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಏರಿಸಿಕೊಂಡಳು. ಅಷ್ಟರಲ್ಲಿ ಜಗದೀಶ್ ರವರ ಆಗಮನವೂ ಆಗಿತ್ತು. ಏನ್ ಸ್ವೀಟಿ, ಅಮ್ಮನ ಜೊತೆ ಡೀಪ್ ಡಿಸ್ಕಷನ್ ಮಾಡ್ತಾ ಇರೋ ಹಾಗಿದೆ, ಏನ್ ವಿಷಯ ಕೇಳಿದರು ನಸುನಕ್ಕು. ಅವರ ಮಾತಿಗೆ ಜೋರಾಗಿ ನಕ್ಕವಳು, ಡ್ಯಾಡಿ ನಿಮಗೊಂದು ಜೋಕ್ಸ್ ಹೇಳಲಾ ಎಂದವಳ ನಗು ಇನ್ನೂ ನಿಂತಿಲ್ಲ. ಹೇಳು ಸ್ವೀಟಿ. ಆ ಹಳ್ಳಿ ಗಮಾರ ಇದ್ದಾನಲ್ಲ, ಅವನೇ ಮಮ್ಮಿ ಸೋದ್ರಳ್ಳಿಯ. ಅವನನ್ನ ನಾನು ಮದುವೆ ಆಗ್ಬೇಕಂತೆ. ಮದುವೆ ಆಗಿ ಅವನ ಜೊತೆ ನಾನು ಸಗಣಿ ಬಾಚ್ಬೇಕಂತೆ. ನನ್ನನ್ನ ಅವನ ಜೊತೆ ಗಂಟು ಹಾಕೋ ಪ್ಲಾನಲ್ಲಿದ್ದಾರೆ ನಿಮ್ಮ ಶ್ರೀಮತಿ ಎಂದವಳು. ನಿಮ್ಗನ್ಸುತ್ತ ಡ್ಯಾಡ್, ನಾನು ಆ ಗಮಾರನ ಮದುವೆ ಆಗ್ತೀನಿ, ಆ ಹಳ್ಳಿಲಿ ಹೋಗಿ ಸೆಟಲ್ ಆಗ್ತೀನಿ ಅಂತ ಎಂದು ಜೋರಾಗಿ ಹೊಟ್ಟೆ ಹಿಡಿದು ನಕ್ಕರೆ ಮಡದಿಯ ಮೇಲೆ ಕೋಪ ಉಕ್ಕಿದರೂ ಮಗಳ ಮುಂದೆ ಆ ಕೋಪವನ್ನ ಬಚ್ಚಿಟ್ಟು ಅವಳ ನಗುವಲ್ಲಿ ಶಾಮೀಲಾದರು ಜಗದೀಶ್. ನೋ ಸ್ವೀಟಿ, ನಿನ್ ಟೆಸ್ಟ್ ಅಷ್ಟೊಂದು ಕೆಟ್ಟದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನು ನನ್ನ ಮಗಳು ಎಂದು ಮಗಳ ಕೆನ್ನೆ ಹಿಂಡಿದರು. ತುಸು ಹೊತ್ತಿನ ತನಕ ತಂದೆಯ ಮುದ್ದಿನಲ್ಲಿ ಕಳೆದು ಹೋದವಳು ತದನಂತರ ಎಚ್ಚೆತ್ತುಕೊಂಡು, ಸರಿ ಡ್ಯಾಡ್, ಲೇಟ್ ಆಯ್ತು, ಬಾಯ್ ಎಂದು ಅಲ್ಲಿಂದ ಓಡಿದರೆ ಮಗಳನ್ನ ಬೀಳ್ಕೊಟ್ಟವಳ ದೃಷ್ಟಿ ಮತ್ತೆ ಮಡದಿಯತ್ತ ಹೋಗಿತ್ತು. ಅವಳಿಗಿಷ್ಟ ಇಲ್ಲಂದ್ರೆ ನಾನು ಈ ವಿಷಯದಲ್ಲಿ ಅವಳನ್ನ ಬಲವಂತ ಮಾಡಲ್ಲ. ಈಗಲೇ ಅಣ್ಣಂಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಕೋಪ ಮಾಡ್ಕೋಬೇಡಿ ಎಂದವರು ಗಂಡನ ಮುಂದೆ ನಿಲ್ಲಲು ಆಗದೆ ಜಾಗ ಖಾಲಿ ಮಾಡಿದರೆ ಜಗದೀಶ್ ರವರ ಮುಖದ ಮೇಲೆ ವಿಜಯಿ ನಗೆ ಮೂಡಿತ್ತು. ಜೇಬಿನಲ್ಲಿಟ್ಟಿದ್ದ ಫೋನ್ನ ಕೈಗೆತ್ತಿಕೊಂಡವರೇ ಅದಾರಿಗೂ ಕರೆ ಮಾಡಿದರು. ನಾನು ಹೇಳಿದ ಕೆಲಸ ಏನಾಯ್ತು, ಸಿಕ್ಕಿದ್ನ ಅವನು ಕೇಳಿದರು ಗಂಭೀರವಾಗಿ. ಸಿಗೋದೇನು ಸರ್, ಅವನು ಇನ್ಯಾವತ್ತು ಮೇಡಮ್ ತಂಟೆಗೆ ಬರಬಾರ್ದು ಹಾಗೆ ಮಾಂಜ ಕೊಟ್ಟಿದ್ದೀವಿ. ಅವನು ನಿನ್ನೆನೆ ಈ ಊರು ಬಿಟ್ಟು ಹೋಗಾಯ್ತು. ಇನ್ಮುಂದೆ ಅವನಿಂದ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಆಗಲ್ಲ. ಅತ್ತಲಿಂದ ಬಂದ ಉತ್ತರಕ್ಕೆ ಅವನ ಮನಸ್ಸು ಪ್ರಫುಲ್ಲವಾಯಿತು. ವೆರಿ ಗುಡ್, ವೆಲ್ ಡನ್. ನಿಮಗೆ ಸೇರ್ಬೇಕಾಗಿರೋ ಅಮೌಂಟ್ ಈಗಾಗಲೇ ಸೇರಿದೆ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಅವಶ್ಯಕತೆ ಬಿದ್ದಾಗ ಮತ್ತೆ ಕಾಲ್ ಮಾಡ್ತೀನಿ ಎಂದವರೇ ಕರೆ ತುಂಡರಿಸಿದರೆ ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಆಲಿಸುತ್ತಿದ್ದ ಭವಾನಿಯವರ ಮುಖ ಕಪ್ಪಿಟ್ಟಿತ್ತು. ಈ ಕೀ ನಿನ್ನ ಹತ್ರನೇ ಇರ್ಲಿ ಕಣು. ಮನೆ ಬಾಗಿಲು ಎಳೆದು ಬೀಗ ಜಡಿದ ಮನೋಜ್ ಅವನ ಕೈಗೆ ಕೀ ಇಟ್ಟನು. ಆದ್ರೆ ಈ ಕೀ ನಂಗೆ ಯಾಕೋ, ನಿನ್ನ ಹತ್ರನೇ ಇರ್ಲಿ ಎಂದು ನಯವಾಗಿ ತಿರಸ್ಕರಿಸಿದನು ಧೀರಜ್. ಹಾಗಲ್ವೋ, ಇಬ್ರು ಹೊರಗಡೆ ಹೋಗ್ತೀವಿ. ಸಂಜೆ ನೀನ್ ಬರೋ ಟೈಮಿಂಗ್ಸ್ ನಾನ್ ಬರೋ ಟೈಮಿಂಗ್ಸ್ ಒಂದೇ ತರ ಇರಲ್ಲಲ್ವಾ? ಆಗ ನೀನು ನಂಗೋಸ್ಕರ ಇಲ್ಲೇ ಬಾಗಿಲು ಹತ್ರ ಕಾಯ್ತಾ ಕೂರೋ ರಗಳೆ ಯಾಕೆ? ಅದಕ್ಕೆ ಯಾವುದಕ್ಕೂ ನೀನು ಇದನ್ನ ಇಟ್ಕೊಂಡಿರೋ ಸೇಫ್ಟಿಗೆ ಎಂದನು. ಅವನ ಮಾತು ಸಂಪೂರ್ಣವಾಗಿ ಆಲಿಸಿದ ನಂತರವೇ ಅವನ ಕೈಯಿಂದ ಕೀ ತೆಗೆದುಕೊಂಡನು ಧೀರಜ್. ತದನಂತರ ಇಬ್ಬರು ಬೈಕ್ ಏರಿ ಹೊರಟರು. ಮುಂದುವರಿಯುವುದು. ಹೊಸ ಕಥೆಯ ಮೊದಲ ಸಂಚಿಕೆ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಹೇಳಿ. ಹಾಗೆ ಸಪೋರ್ಟ್ ಮಾಡಿ. ನನಗೂ ಆಸೆ, ನನ್ನ ಕಲ್ಪನಾ ಲೋಕ ನಿಮ್ಮ ಮನಸ್ಸನ್ನು ಎಷ್ಟು ತಟ್ಟಿದೆ ಅಂತ ಹೇಳಿ. ನೀವೊಂದೆರಡು ಸಾಲಿನಲ್ಲಿ ಏನಾದರೂ ಹೇಳಿದರೆ ನನಗೂ ಖುಷಿ ಆಗುತ್ತೆ. ಹಾಗೆ ಹೇಗಿತ್ತು ಮೊದಲ ಸಂಚಿಕೆ? ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಹೇಳಿದರೆ ಪ್ರತಿಲಿಪಿಯಲ್ಲಿ ಈ ಕತೆಗೆ ಅಪಾರ ಓದುಗರು ನನಗೆ ಸಿಕ್ಕಿದ್ದಾರೆ. ಯಾಕಂತ ಹೇಳಿದರೆ ಕತೆಯ ಸ್ಟಾರ್ಟಿಂಗೇ ಆಗಿದೆ ಅಲ್ವಾ, ಲೆಕ್ಚರರ್ ಸ್ಟೂಡೆಂಟ್ ಆ್ಯಂಡ್ ಅವನು ಕೂಡ ಧೀರಜ್ ಮಂಡ್ಯದವನಾಗಿರ್ತಾನೆ, ಇವಳು ಬೆಂಗಳೂರಿನ ಹುಡುಗಿ ಆಗಿರ್ತಾಳೆ. ನೋಡೋಣ ಇವರಿಬ್ಬರ ಬೆಂಕಿ ಬಿರುಗಾಳಿ ಭೇಟಿ ಹೇಗಿರುತ್ತೆ ಅಂತ.